ಫಕೀರಪ್ಪ ಚಂಗೋಲಿ ಅಂತ ಹೋರಾಟ ನಮ್ಮಪ್ಪನವ್ರು ಮಾಡ್ಯಾರ. ಮಠ ಎಲ್ಲಿ ಮಠದ ಬಾಗಿಲೆಯಲ್ಲಿ. ಹೈದರಾಬಾದ್ ಕರ್ನಾಟಕ ಕೊಡುಗೆ ನಿಮ್ದೇನಿತ್ತು? ನಮ್ಮಪ್ಪ ಭೀಮಪ್ಪ ತಂದಿ ಫಕೀರಪ್ಪ ಚಂಗೋಲಿ ಅಂಥೇಳಿ ನಮ್ಮಪ್ಪ ಆವತ್ತಿನ ಕಾಲಕ್ಕೆ ಬೋರ್ಡ್ ಬರ್ಸಿದ್ರು. ಶಾಲಿ ಬೋರ್ಡ್ ನಮ್ಮ ಮನೆಗೆ ಹಾಕಿದರು. ನಮ್ಮ ಮನ್ಯಾಗ ನಾವು ಶಾಲಿ ಕಲ್ತೀವಿ. ಒಂದು 20 ಹುಡುಗರು ನಾವು ಆವತ್ತಿನ ಕಾಲಕ್ಕೆ ಒಂದು 20 ಹುಡುಗರು ವಿದ್ಯಾಭ್ಯಾಸ ಮಾಡಿಕೊಂಡು ಆಮೇಲೆ ವೆಂಕಟರಮಣನ ಗುಡಿಗೆ ಬಂದೀವಿ. ಆವಾಗ ನಮ್ಮ ಮನೆ ಗುಡಿಸಲು ಮನೆಯಾಗ ಕಲ್ತೀವಿ. ಆಮೇಲೆ ವೆಂಕಟರಮಣನ ಗುಡಿಯಾಗ ಶಾಲಿ ಕಲ್ತೀವಿ. ಆವಾಗ ಈಶಪ್ಪ ಮಾಸ್ತರ್ ಅಂಥೇಳಿ ಈಶಪ್ಪ ಮಾಸ್ತರ್ ಕಾತರ್ಕಿ ಅವರು ನಮ್ಮನ್ನು ಕಲಿಸಿಂದೆ ಆಮೇಲೆ ಕುಣಿಕೇರಿಗೆ ಕಳಿಸಿದ್ರು. ಮತ್ತು ಕುಣಿಕೇರಿಯಾಗೂ ಶಾಲಿ ಕಲ್ತೀವಿ. ಅಲ್ಲಿ ಶರಣಪ್ಪ ಮಾಸ್ತರ್ ಅಂಥೇಳಿ ಅವರು ನಮಗೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟರು. ಆಮೇಲೆ ನಾವು ಇತ್ತೀಚೆಗೆ ಕುಣಿಕೇರಿ ತಾಂಡ ನಮಗೆ ಶಾಲಿ ನಮ್ಮೂರಿಗೆ ಕಳಿಸ್ಬೇಕು. ಶಾಲಿ ನಮ್ಗೆ ಹೋಗಾಕ ಬರಾಕ ಏನೂ ಇಲ್ಲ ಅಂಥೇಳಿ ಅವಾಗ ಶಾಲಿ ಕೇಳಿದಾಗ ಇಲ್ಲಿ ಶಾಲಿ ಸ್ಟಾರ್ಟ್ ಆಯ್ತು. ಇದು ನಿಮ್ಮ ಜೀವನ ಫಸ್ಟ್, ನೀವು ಹುಟ್ಟಿದ ಜೀವನ ಮತ್ತು ನಿಮ್ದು ತಂದೆ ತಾಯಿ ಹೆಸರು ಎಲ್ಲ ಹೇಳಿರಿ. ಈಗ ನೀವು ಉನ್ನತ ಶಿಕ್ಷಣ ಏನಾದರೂ ಕಲ್ತೀರಾ? ಅಂದರೆ BA B.Ed ಈ ಥರ ಓದಿರೋ? ನಾವು 4ನೇ ಕ್ಲಾಸ್ ಕಲ್ತಿಂದೆ. ಇದ್ದಾಗ ನಮ್ಮ ಜೀವನ ಏನಪ್ಪ ಅಂದ್ರೆ ನಾನು ಕುರಿ ಕಾಯಕ್ಕೆ ಹಚ್ಚಿಬಿಟ್ರು. ಕುರಿ ಕಾಯ ನಿಮ್ದು ವೃತ್ತಿ? ಕುರಿ ಕಾಯ್ಕೊಂತ ಆಮೇಲೆ 4ನೇ ಮುಗಿಸಿ ಕುರಿ ಕಾಯ್ಕೊಂತ ಆಮೇಲೆ ನಮಗೆ ಕಾಂಗ್ರೆಸ್ 1885 ಕಾಂಗ್ರೆಸ್ ನಮಗೆ ಇಂದ್ರಮ್ಮ ಸತ್ ಕೂಡಲೇ 3 ದಿವಸ ಭಜನೆ ಹಾಕಿಸಿದೆ. ಊರಾಗ ಭಜನೆ ಮೆರವಣಿಗೆ ಮಾಡಿಸಿದೆ ಊರು ಪೂರ್ತಿ. ಊರು ಏನ್ರಿ ಅವಾಗಿಂದ ಆಗ ನಾವು ಕಾಂಗ್ರೆಸ್ಸಿಗೂ ಉಪಯೋಗ ಮಾಡ್ಕೊತ ಬಂದೀವಿ. ಕಾಂಗ್ರೆಸ್ಸಿನಿಂದನ ನಮ್ಮ ಕುಣಿಕೇರಿ ತಾಂಡ, ಕೊಪ್ಪಳ, ಬಹಾದೂರು ಬಂಡಿಗೆ ನಮಗೆ ನದಿ ನೀರು ಕಾಲುವೆ ಇವೆಲ್ಲ ಸ್ಟಾರ್ಟ್ ಆಗಿ ಪ್ರತಿಯೊಂದು ಸೌಲಭ್ಯ ಸಿಕ್ತು. ಈ ಸ್ವಾತಂತ್ರ್ಯ ಹೋರಾಟಕ್ಕೆ ನಿಮ್ಮ ಪಾತ್ರ ಏನಿತ್ತು ಆವಾಗಿನ ಸಂದರ್ಭದಲ್ಲಿ? ಸ್ವಾತಂತ್ರ್ಯ ಸಿಕ್ಕೈತಲ್ಲ 1947ರಾಗ. ಆ ಸಂದರ್ಭದಲ್ಲಿ ನೀವೇನೇ ಸಣ್ಣರಿದ್ರಿ, ಆದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರೋನಪ್ಪ. ಸ್ವತಂತ್ರ ಅಂದ್ರೆ ನಿಜಲಿಂಗಪ್ಪ ಅಂಥೇಳಿ ನಿಜಲಿಂಗಪ್ಪ ಮತ್ತು ಇವರು ಕಾಂಗ್ರೆಸ್ಗೆ ಯಾವತ್ತಿಗೂ ಹೆಜ್ಜಿರಾಮ್ಲು ಗಂಗಾವತಿ ಅವರು ಕಾಂಗ್ರೆಸ್ ಮಾಡ್ಕೊತ ಬಂದರು. ಇವರು ಸ್ವತಂತ್ರಕ್ಕೆ ಯಾರಪ್ಪ ಅಂದ್ರೆ ಹಗಡಿ ಈರ್ಪಣ್ಣರು ಅಂಥೇಳಿ ಅವರು ಯಾವತ್ತಿಗೂ ಜನತಾದಳ ಅವ್ರು ಮಾಡ್ಕೊತ. ನಾವು ಹೆಜ್ಜಿರಾಮ್ಲನ್ನ ಹಿಡ್ಕೊಂಡು ಕಾಂಗ್ರೆಸ್ ಮಾಡ್ಕೊತ ಬಂದ್ವಿ. ಕಾಂಗ್ರೆಸ್ ಮಾಡ್ಕೊತ ಬಂದು ಆಮೇಲೆ ಕಾಂಗ್ರೆಸ್ಸಿಗೆ ಡ್ಯೂಟ್ರಿ ನಿಂತರು. ಡ್ಯೂಟ್ರಿಯಿಂದ ನಮ್ಮ ಶಿಂಗ್ಟಾ ಡಾಕ್ಟ್ರು ಅಂದ್ರೆ ಅವ್ರು ಯಾವತ್ತಿಗೆ ಜನತಾದಳ ಅಂಥದ್ದು ಅವರು ಕಾಂಗ್ರೆಸ್ಸಿಗೆ ಬಂದ್ಬಿಟ್ರು. ಈ ಶುಗರ್ ಫ್ಯಾಕ್ಟ್ರಿಗೆ ಗುಂಡು ಹಾಕಿದ್ರು. ಎಷ್ಟು ಗುಂಡು ಹೊಡೆದ್ರು ಆತನ ಹೇಳಲಿಲ್ಲ. ಆವಾಗ ನಮ್ಮ ಕಾಂಗ್ರೆಸ್ಸಿಗೆ ಸೇರ್ಕೊಂಡ್ಬಿಟ್ಟ. ಕಾಂಗ್ರೆಸ್ಸಿಗೆ ಸೇರಿಂದ ದಿಟ್ರು ಮಲ್ಲೇಶಪ್ಪ, ವೀರೇಶಪ್ಪ, ಸಾಂತಾಣ ಪ್ರತಿಯೊಬ್ಬರು ಎಲ್ಲ ನಮ್ದೊಂದು ಗುಂಪು. ಆಮೇಲೆ ಜಮ್ಮಣ್ಣ ಇಲ್ಲಿ ಇರುವ ಕಾಂಗ್ರೆಸ್ಸಿಗೆ ನನಗೆ ಅವಿರೋಧವಾಗಿ ಆಯ್ಕೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡೋ ಹೊತ್ತಾಗ ಅವರು 1,000 ರೂಪಾಯಿ ವೆಂಕಟರಮಣನ ಗುಡಿಯಾಗ ಕೊಟ್ಟರು. ಅಂದ್ರೆ ಜಮ್ಮಣ್ಣ ಅಂದ್ರೆ ಹುಡುಗ ಒಳ್ಳೆಯವ. ಆವಾಗಿನ ಸಂದರ್ಭದಲ್ಲಿ
ಒಳ್ಳೆ ಮನುಷ್ಯ. ಕೊಪ್ಪಳದಾಗ ಆತ ಏನಿದ್ರು ನಿಮಗೆ ತಿಳಿಸ್ತಾನ, ಕೊಪ್ಪಳದಾಗ ಏನಾದರೂ ತಿಳಿಸ್ತಾನ. ಒಳ್ಳೆ ಹುಡುಗನಕ್ಕೆ ಅವಿರೋಧವಾಗಿ ಆರಿಸಿ ನಮ್ಮನ್ನು ಕಾಂಗ್ರೆಸ್ಸಿಗೆ ನಿಂದಿರಿಸಿದ್ರು. ನಮ್ಮನ್ನು ಕಾಂಗ್ರೆಸ್ಗೆ ನಿಂದಿರಿಸಿದ ಕೂಡಲೇ ಊರನ್ನರು ಪಾರ್ಟಿ ಎಬ್ಬಿಸ್ಬಿಟ್ರು. ನಾನು ನಿಂದಿರ್ತೀನಿ, ನೀನು ನಿಂದಿರ್ತೀನಿ ಅಂತೇಳಿ. ಆದ್ರೆ ಅವ ಸಕಲಪ್ಪ ನಾಮಿನೇಷನ್ ಕೊಟ್ಟು ಗುಜರಾತಿಗೆ ಹೋಗ್ಬಿಟ್ಟ. ನಾವು ಇವ ಸ್ವಾಮ ಎಕ್ಕದಿ ಪಕ್ಷೇತರಕ್ಕೆ ನಿಂತಾವ, ಬೇರೆ ಪಕ್ಷ ನಿಂತ ಈ ರೀತಿ ನಮಗೆ ಜೀವನ ಮಾಡೀವಿ. ಈ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ನಿಮ್ದೇನಾದ್ರೂ ಪಾತ್ರ ಇತ್ತ? ಇದ್ರಾಗ ನೀವು ಹೋರಾಟ ಮಾಡಿರಿ? ಹೋರಾಟ ಮಾಡ್ರಿ. ಅವಾಗ ನಾವು ಸಣ್ಣರಿದ್ದೀವಲ್ಲ, ಯಾರು ಹೋರಾಟ ಮಾಡ್ಯಾರ? ಇವರು ಮಾಡ್ಯಾರ. ಅವ್ರ ಬಗ್ಗೆ ಮಾಹಿತಿ ಕೊಡ್ರಿ ನೀವು ಸ್ವಲ್ಪ. ನಿಮ್ಮ ಅಜ್ಜ ಮತ್ತು ಅವ್ರು ಏನಾದ್ರು ಹೋರಾಟ ಮಾಡ್ಯಾರ ಅಂತ? ಹೋರಾಟ ನಮ್ಮ ಅಪ್ಪನವ್ರು ಮಾಡ್ಯಾರ. ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ರಿ. ಸ್ವಾತಂತ್ರ್ಯಕ್ಕೆ ನಮ್ಮಪ್ಪ ಕೊಪ್ಪದಾಗ ಅಷ್ಟಕ್ಕೊಂದು ಭಾರಿ ಅವಾಗಿನ ಸಂದರ್ಭದಲ್ಲಿ ಹಬ್ಬತ್ನ ಹೋರಾಟ ಮಾಡಿ ಇದ್ರೂ ಊರಿಗೆ ಬಂದು ತಿಳಿಸ್ತಿದ್ವಿ. ಇನ್ನು ಸ್ವತಂತ್ರ ಅಂತೇಳಿ. ಆವಾಗ ಸ್ವತಂತ್ರದಾರು 10 ರೂಪಾಯಿ ಕೊಟ್ಟವ್ರು ಯಾರಿಗೆ? ನಮ್ಮಪ್ಪ ಸ್ವತಂತ್ರದಾರ ಬಂದಾನಂತ 10 ರೂಪಾಯಿ ಕೊಟ್ಟಾಗ ನಮ್ಮಪ್ಪ 10 ರೂಪಾಯಿ ತಗೊಂಡು ಯಜಮಾನ್ರಿಗೆ ಚಾ ಪಾನಿ ಅಂತ ಕುಡಿಸಿ ಆಮೇಲೆ ಕಾಂಗ್ರೆಸ್ಸಿಗೆ ನಾನು ನಿಂತೆ. ಆವಾಗಿನ ಸಂದರ್ಭದಲ್ಲಿ ಬ್ರಿಟಿಷರು ದಬ್ಬಾಳಿಕೆ ಮಾಡಿದ ಸಂದರ್ಭದಲ್ಲಿ ನಿಮ್ಮ ಹೋರಾಟ ಯಾವ ರೀತಿ ಇತ್ತು? ಅವರು ಪಠಾಣರು ಕೊಲೆಗಾರರು. ಪಠಾಣರು ಒಂದು ಚಲೋ ಎಮ್ಮೆ, ಕ್ವಾಣ, ಗೂಳಿ ಹೋರಿ ಇಂಥವೆಲ್ಲ ಕೊಂದು ಹಾಕಿದ್ರು, ಒಂದು ತಿಂದುಬಿಟ್ರು. ನಮ್ಮನೇನು 4 ಹೋತ್ ಹಿಡ್ಕೊಂಡು ಹೋದರು. ನಮ್ಮ ಅಜ್ಜ ಹಿಂಗೆ ಗಂಧಕ್ಕೆ ತಪ್ಪಲ ಕಟ್ಕೊಂಡು ನಡೆಯಕ್ಕೆ ಬರೋಲ್ಲ, ಹಂಗೆ ಮಕ್ಕೊಂಬಿಟ್ಟು. ಆವಾಗಿನ ಸಂದರ್ಭ ಆವಾಗ 4 ಹೋತ್ ಹೊಡ್ಕೊಂಡು ಹೋಗ್ಬಿಟ್ರು ಬ್ರಿಟಿಷರು. ದಬ್ಬಾಳಿಕೆ ಮಾಡ್ತಿದ್ರು ನಮ್ಮ ಮೇಲೆ. ಹಿಂಗೆ ಮಾಡಿ ಅವ್ರು 4 ಹೋತು ಹೋದರು. ಕೆಲವು ಹೆಣ್ಮಕ್ಳಿಗೆ ಕೆಡ್ಸ್ಯಾರ, ಕೆಲವು ಇಲ್ಲಿ ಅಳವಂಡಿ ಇದಾಗ ಚಲೋ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಹಿಡಿದು ವಾಡಿಗೆ ಟಚ್ ಮಾಡಿ ಆರಿ ಕೋಲು ಊಟ ಹೊಡೆದಾರ. ಅವಾಗಿನ ಸಂದರ್ಭದಲ್ಲಿ ಈ ಥರ ಬ್ರಿಟಿಷರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಯಾರ. ಹಿಂಗೆ ಮಾಡಿ ಯಾವಾಗ ಈ ಕರೆ ಗುಡ್ಡ ಸೇರಿಬಿಟ್ರು, ಅವರು ಬಂದ್ಬಿಟ್ರು ಇತ್ಲಾಗ ಬ್ರಿಟಿಷರು. ಬಂದಾಗ ಅವಾಗ ಇದು ಅಂತರ್ಗಾಡಿ ಅದ್ರಾಗ ಕೆಬ್ಬಣ ಇವೆಲ್ಲ ಹಾಕಿ ಗುಡ್ಡ ಹಾಕಿಬಿಟ್ರು ಮ್ಯಾಲಿನ. ಇವು ಸಮೇಳಿ ಬಾಜು ಹೆಂಗೆ ಓಡಾಡ್ತಾವ ಹಂಗೆ ಅಂತರ್ಗಾಡಿ ಓಡಾಡಿ ಈ ದೇಶ ಬಿಡಿಸ್ಯಾರ ಬ್ರಿಟಿಷರು. ನಾವು ಹೋರಾಟ ಮಾಡಿ ಅವ್ರಿಗೆ ನಮ್ಮ ದೇಶ ಬಿಟ್ಟು ಹೋಗ್ಬೇಕು, ನೀವು ನಮ್ಮ ದೇಶದಾಗ ಇಲ್ಲ, ನೀವು ನಿಮ್ಮ ಅದಕ್ಕೆ ಬ್ರಿಟಿಷರಿಗೆ ನಮ್ಮ ಭಾರತೀಯರು ಒಂದು ವಾಕ್ಯವನ್ನೇ ಕೊಟ್ಟಿದ್ದಾರೆ, ಭಾರತ ಬಿಟ್ಟು ತೊಲಗಿ ಅಂತ ವಾಕ್ಯವನ್ನೇ ಕೊಟ್ಟಿದ್ದಾರೆ. ಬ್ರಿಟಿಷರಿಗೆ ದಬ್ಬಾಳಿಕೆಯಿಂದ ಇಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯರಿಗೆ ಆದ ಕೆಲವು ಅನುಮಾನ ಮತ್ತು ಅವರಿಗೆ ನೀಡುತ್ತಿರುವ ದಬ್ಬಾಳಿಕೆಯಿಂದ ಅವರು ಈ ರೀತಿಯಾಗಿ ಅವರು ವಾಕ್ಯ ನೀಡಿದ್ದಾರೆ. ಅವರು ಹಂಗೇನಿಲ್ಲ. ನಮ್ಮ ತಂದೆಯವರು ಭಾರಿ ಮಾತಾಡ್ತಿದ್ದ. ಕೊಪ್ಪಳ ಅಂದ್ರೆ ಹೆಗಡಿಯಾರ ಮನೆ, ಬಳ್ಳೊಳ್ಳಿಯಾರ ಮನೆ, ಮುದಗಲಾರ ಮನೆ ಇವೆಲ್ಲ ದೊಡ್ಡ ಮಂದಿ ಸಂಪರ್ಕ ಇದ್ದ. ಎದರಿದ್ದ ಪೂರ್ತಿ ಗವಿಮಠ ಕುರಿ ಜಾಡಿಕಾಯಿ ಬಡಿಯಕ್ಕೆ ಹೋಗಿ ಅದೊಂದೆಲ್ಲ ವಹಿವಾಟು ತಿಳ್ಕೊಂಬಿಟ್ರು. ಅಜ್ಜ ಕರೆದು ಎಲ್ಲ ಅಂಬಲಿ, ಕಟಾಂಬಲಿ, ಹುಂಚಿ ಚಟ್ನಿ ದಿವಸ ಇಟ್ಟು ಕುರಿಯಾಗ ಕೊಟ್ಟು ಕಳ್ಸಾರು. ಇವರು ಹೋಗಾರು. ಆವಾಗ ಅಜ್ಜಂದು ಮಾತು ಕೇಳಕ್ಕೆ ಹತ್ಬಿಟ್ರು. 12 ಎತ್ತಿನ 3 ಹಂತಿ ಗೂಟಕ್ಕೆ ಕಟ್ಟಿ ತಿರುಗಬೇಕು. ಜೋಳ
ತುಳಿಸ್ಬೇಕು ತೆನಿ ತುಳಸಿ ನಮ್ಮ ಅವಾಗ ಹಂತಿ ಮೂರು ಹಂತಿಗೆ 12 ಹತ್ತಿನ 3 ಹಂತಿ ಹಿಂಗೆ ಹೊಡೆಯೋ ಹೊತ್ನಾಗ ಆವಾಗ ನಮ್ಮ ಯಜಮಾನ್ರು ಅಜ್ಜ ಕಲಿಸ್ಕೊಟ್ಟಾನ. ಮಠ ಎಲ್ಲಿ ಮಠದ ಬಾಗಿಲೆಯಲ್ಲಿ ಕಟದ ರುದ್ರಾಕ್ಷಿ ಕದೆಯಲ್ಲಿ ಕಟದ ರುದ್ರಾಕ್ಷಿ ಕದೆಯಲ್ಲಿ ಮಾವಿನ ತೋಟದಲ್ಲಿ ಬೆರಳ ಅಲ್ಲಿ ಶಿವನ ಗದಗಿ ಮೇಲೆ ಶಿರಗಂಧದ ಮರ ಹುಟ್ಟಿ ಶಿರವೂರಿಗೆ ಬೇರೋ ಇಳದ ಆವೋ ಶಿರವೂರಿಗೆ ಬೇರೋ ಇಳದಾವೋ ನಂಬಸವ ಬಿಲ್ಲಿ ಒಗದಾನೋ ಬೆಳೆಗಾಯೋ 6,000 ಜಮಗ 3,000 ಗಂಟಿ ಶಬದ ಬರ್ತಾತೆ ದುರ್ಗ ಅಮ್ಮ ಶಬದ ಬರ್ತಾತೆ ದುರ್ಗಮ್ಮ ನಿನ ಗುಡಿಗೆ ಗೂಗಳದ ನಾದ ಬರುತ್ತಾ ಆವು ಆ ತೇರು ಈ ತೇರು ಜ್ಯೋತಿಲಿಂಗನ ತೇರು ಅಪ್ಪ ಗವಿಸ್ವಾಮಿನ ಹೊಸ ತೇರು ಅಪ್ಪ ಗವಿಸ್ವಾಮಿ ಹೊಸ ತೇರು ಬರುವಾಗ ಆಕಾಶದ ಗಂಟೆ ನುಡಿದ ಆವು ಎಂಟೆತ್ತು ಹೊಡ್ಕೊಂಡು ಕಂಟ್ಯಾಗ ಬರುವಾಗ ಗಂಟೋ ಇದಿಮ ಆಯೇ ಗಂಟ ಬಿದ್ದಾಳೋ ಇದಿಮಾಯಿ ಹೊಟ್ಟಿಲೆ ಬಂಟ ಹುಟ್ಟ್ಯಾನೋ ಬಸವ ಅಣ್ಣ ಗುಡ್ಡದ ವಾರಿಲೆ ಗುಗ್ಗಳ ಬರುತ್ತಾವೋ ಯಾದಮ್ಮಿ ನೋಡೋ ಕಳಕಯ್ಯ ಯಾದಮ್ಮಿ ನೋಡೋ ಕಳಕಯ್ಯ ನಿನ ಗುಡಿಗೆ ಗೂಗಳದ ನಾದ ಬರುತ್ತಾ. ಕರ್ನಾಟಕ ಕೊಡುಗೆ ನಿಮ್ದೇನಿತ್ತು ಆ ಸಂದರ್ಭದಲ್ಲಿ? ಹೈದರಾಬಾದ್ನ ಬಾಬಾಗ ಮೋಟೋ ರೋಗ ಇತ್ತು ಆ ಸಂದರ್ಭದಲ್ಲಿ. ಇತ್ತು. ನಮ್ಮ ಅಜ್ಜ ಗವಿಸ್ವಾಮಿ ಅಜ್ಜಗ ಕನಸಿನ್ಯಾಗ ಹೇಳಿದ ಆತ ಯಾ ದೇಶಕ್ಕೆ ಹೋದ್ರೆ ನನ್ನ ಪರಿಹಾರ ಆದೀತು, ಯಾ ದಿಕ್ಕಿಗೆ ಹೋದ್ರೆ ನನ್ನ ಪರಿಹಾರ ಆದೀತು. ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮ ಇವೆಲ್ಲ ದೇಶ ನೆನಪು ಮಾಡ್ಕೊಂಡ್ಬಿಟ್ಟ. ಅವಾಗ ಈ ಅಜ್ಜಾರ तुम्हें कोप्पल को आए हिंदी बात में बोले तुम्हें कोप्पल को आओ कोप्पल बन्नी कोप्पल आओ को बोले तो हैदराबाद दबाब आया तो ये क्या कोप्पल है क्या बड़े कोप्पल कर को हमें समझे तो ये जरा छोटे आए क्या वो गोस्वामी का मठा कहाँ है किधर आए को पूछे तो वो दूसरा आदमी इधर आया देख साहब वो मठा में क्या भी नहीं ಗುಡ್ಡ ಚಪ್ರಚಂಡು ಝಾಡ ಬೈಲಿಲ್ಲ. ಆವಾಗ ಅವರು ಏನು ಮಾಡಿದ್ರು ಅಂದ್ರೆ ಗವಿಸ್ವಾಮಿ ಎದ್ದಾರ ಒಳಗೆ ಹೊಕ್ಕೊಂಡು ಹೊರಗೆ ಕುಂತ್ರಲ್ಲ ಸ್ವಲ್ಪ ಸುಣ್ಣ ಹಚ್ಚಿದ್ರು. ಆ ಸುಣ್ಣ ನೋಡ್ಕೊಂಡು ಸ್ವಾಮಿಯಾರ ಇದು ಮಠ ಇರ್ಬೋದು ಹೋಗೋಣಂತ ಹೋದ್ರೆ ಅಜ್ಜರು ಇಲ್ಲ. ಅಲ್ಲೇ ಗವಿ ಮುಂದೆ ಕಾಯ್ಕೊಂತ ಕುಂತ ಅಜ್ಜ ಬಂದ. ಪ್ರಸಾದ ಮಾಡು ಅಂದ. ಆಯ್ತು ಬಂದೆ. ಪ್ರಸಾದ ಕೊಟ್ಟರು ಸೊನ್ನೆ ಮಾಡಿದೆ. ಆ ಸೊನ್ನೆ ಮಾಡಿದಾಗ ಈತ ನವಾಬ್ ಊಟ ಮಾಡಿಕೊಂಡು ಅಜ್ಜಾರ ಬುದ್ಧಿ ಹಿಂಗೈತಿ ಏನೈತಿ ನೋಡತ್ತೆ ಸಂಟಿ ಅಂಬಿ ಮುಂಜಾನೆ ಅನ್ನತ್ರ ಇವೇನಿಲ್ಲ. ಇಲ್ಲಿ ಏನು ಮೈಮ ಐತೆ ಅಂತೇಳಿ ಮಳೆ ಮಾಡಿದ ಊಟ ಮಾಡೋ ಒಂದಿಟ್ಟು ಇಷ್ಟು ಉಳಿಸ್ಕೊಂಡು ಎಲ್ಲ ಸವರ್ಸ್ಕೊಂಡ್ಬಿಟ್ರು. ಸ್ವಚ್ಛ ಆದ. ಮತ್ತೊಂದು ದಿನ ಉಳ್ಕೊಂಡು ಇದು ಒಟ್ಟು ಸವರ್ಸ್ಕೊಂಡು ಎಲ್ಲ ಆರಾಮಾದ. ಗವಿಸಿದ್ದೇಶ್ವರ ಮಹಿಮಾ ದೊಡ್ಡದೈತೆ. ನಾನು ಹಂಗೆ ಹೋಗೋದಲ್ಲ
ನಾನು ಜಾಗಿರಿ ಬರ್ತೀನಿ ನಿನ್ನ ಮಠಕ್ಕೆ ಅಂತೇಳಿ ಅದು ಅಷ್ಟು ಜಾಗಿರಿ ಬರ್ದು, ಇದು ಅಷ್ಟು ಕೊಪ್ಪಳ ಜಾಗಿರಿ ಬರೆದು ಬಗನಾಳ ಜಾಗಿರಿ ಬರೆದ್ಬಿಟ್ಟು ಈಗ ಬಗನಾಳ ಏನಿದ್ದು ಮಠಕ್ಕೆ ಸೇರಬೇಕು. ಹಂಗೆ ಆ ಬ್ರಿಟಿಷರ ಆಳ್ಕೆದಾಗ ಅದರ ಪವಾಡ ಇಷ್ಟು ಮಾಡಿ ಹೈದರಾಬಾದ್ ನವಾಬ ಹಾಕೊಂಡು ಹೋಗೋದು. ಆತನಿದ್ದನ ಮಠ, ಆತನಿದ್ದನ ಜಾಗ ಇಷ್ಟ ಮತ್ತು ಯಾರು ಕೊಡ್ಬೇಕು ಅವಾಗ ಅದು ಬರೆದು ಬಿಟ್ಟ. ಬರೆದು ಈ ರೀತಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಮಾಡಿ ಅದಾಗ ಶಾಂತಿ ಮಾಡಿ ಹೋಗ್ಯಾನ. ಇಂದ್ರಮ್ಮ ಬಂದ್ರು ರಾತ್ರಿ ಬರ್ಬೇಕು, ರಾತ್ರಿ ಹೋಗಿಬಿಡ್ಬೇಕು ಕಾರ್ ತಗೊಂಡು. ಯಾಕೆ ಏನು ಕೊಡೋದು ಅವ್ರಿಗೆ ಕೇಳ್ತಾರೆ, ಎದ್ದಾರಾದ್ರೆ ಏನು ಕೇಳಿದ್ರು. ದಾನ ಧರ್ಮ ನಿಮ್ಮ ಮನಸ್ಸಿನಾಗ ಮಾಡಿ ಮಠ ಬೆಳೆದತ್ತೆ. ನಮ್ಮ ಕೊಪ್ಪಳ ತಾಲೂಕು ಜಿಲ್ಲಾ ಆಗಿಂದೆ ಈಗ ಹೊರನಾಡು, ಈ ನಾಡಿನ ಗವಿಮಠಂದ ಅದರಿಂದ ಇರೋದು. ನಮ್ಮ ನಾಡು ಅಂದ್ರೆ ನಮಗೆ ಭಾಳ ಇಲ್ಲ, ನಾವು ಅಲ್ಲಾಗೂ ಒಕ್ಕಂಡಿಲ್ಲ. ಈಗ ನೀನು ಹೇಳಿ ನಾನು ಹೇಳಿ ಸ್ವಲ್ಪ ಇವನ್ನೆಲ್ಲ ಓದ್ಕೊಂಡು ಓದ್ತೀವಿ ಇಂಥವೆಲ್ಲ. ಇದ್ರ ಮೇಲೆ ಜೀವನ ಮುಂದೆ. ಪ್ರತಿದಿನ ಪುಸ್ತಕ ಓದ್ತೀರಾ ಅಜ್ಜ? ಹಾಂ. ಯಾವ್ಯಾವ ಪುಸ್ತಕ ನೀವು ದಿನ ಓದ್ತೀರಲ್ಲ? ಮೇರಾ ಭಾರತ ಮಹಾನ್ ಹೈ. ನಮ್ಮ ಊರಿನ ಸ್ವಾತಂತ್ರ್ಯ ಹೋರಾಟಗಾರರು ಇವರು ಆಗಿದ್ದಾರೆ. ಇವರು ಹೈದರಾಬಾದ್ ನಿಜಾಮರು ಈ ಕೊಪ್ಪಳಕ್ಕೆ ಬಂದ ಸಂದರ್ಭದಲ್ಲಿ ಅವರು ಯಾವ ರೀತಿ ಹೋರಾಟ ಮಾಡಿದ್ದಾರೆ ಮತ್ತು ಬ್ರಿಟಿಷರ ವಿರುದ್ಧ ಯಾವ ರೀತಿ ದಬ್ಬಾಳಿಕೆ ಮಾಡಿದ್ದಾರೆ, ಅವೆಲ್ಲ ಮಾಹಿತಿಗಳನ್ನು ಇವರ ತಂದೆ ತಾಯಿಗಳು ತಿಳಿದುಕೊಂಡು ಅದನ್ನು ಇವರು ಸಹ ಅದರ ಬಗ್ಗೆ ಮಾಹಿತಿಯನ್ನು ಹೆಚ್ಚಾಗಿ ತಿಳಿದುಕೊಂಡು ಅವರು ಸಹ ಈಗ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸಿದ್ದಾರೆ. ಇವರು ನಮ್ಮ ಹುಣಕೇರಿ ತಾಂಡದಲ್ಲಿ ಜನಿಸಿ ಇವರು ಒಂದು ಹೋರಾಟಗಾರರಾಗಿ ಇವರು ಸಹ ಕಾಣಿಸಿಕೊಂಡಿದ್ದಾರೆ ನಮ್ಮ ಊರಿನಲ್ಲಿ. ಜಂಬಪ್ಪ ಮತ್ತು ಭೀಮಪ್ಪ ಚಂಗೋಲಿ ಇವರು ನಮ್ಮ ಊರಿನ ಸ್ವಾತಂತ್ರ್ಯ ಹೋರಾಟಗಾರರು ಒಬ್ಬರಾಗಿ ಆಗಿದ್ದಾರೆ. ನೀವು ಈ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮಗೆ ಈ ಎಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಜೈ ಶ್ರೀರಾಮ.